ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಪಾರ್ಟ್ 3 ವಿಡಿಯೋ. ಇದು ಯಾವುದ್ರದ್ದು ಅಂತ ಹೇಳ್ತೀರಾ? ನಾವು ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ವಾ, ಆ ಒಂದು ದೇವಸ್ಥಾನದ 3ನೇ ವಿಡಿಯೋ ಇದು, ಪಾರ್ಟ್ 3 ಅಂತ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಅಲ್ಲೆಲ್ಲ ನಾವು ಪೂಜೆ ಮುಗಿಸ್ಕೊಂಡು ನಮ್ಮ ಅಕ್ಕವ್ರು ಬಂದಿದ್ರು. ನಮ್ಮ ಅಕ್ಕವರು ಅಲ್ಲಿ ಆ ದೇವರಿಗೆ ಪ್ರಸಾದ ಏನಾದರೂ ಹರಕೆ ಹೊತ್ಕೊಂಡಿದ್ರಂತೆ. ಹರಕೆ ಏನಪ್ಪ ಅಂತಂದರೆ, ಅವ್ರು ಅಂದ್ಕೊಂಡಿರೋದು ಫಲಿಸಿದ್ರೆ ನಿಮಗೆ ಏನೋ ಒಂದು ಪ್ರಸಾದ ರೂಪದಲ್ಲಿ ಮಾಡ್ತೀನಿ ಅಂತ ಹೇಳಿ ಮುಕ್ಕೊಂಡಿದ್ರಂತೆ. ಹಾಗಾಗಿ ಮಟನ್ ಊಟ ತಯಾರು ಮಾಡಿದ್ರು ಅಲ್ಲಿ. ಹಾಗಾಗಿ ಎಲ್ಲರೂ ಹೋಗಿದ್ವಿ. ನಮ್ಮ ಹಳ್ಳಿಯವರಂತೂ ಎಲ್ಲರೂ ಬಂದಿದ್ರು, ನಾವು ಹೋದ್ವಿ. ಇನ್ನೇನಪ್ಪ, ಅಡುಗೆ ಎಲ್ಲ ಮಾಡಿದ್ರು, ಮುದ್ದೆ ಮಾಡಿದ್ರು, ಅನ್ನ ಮಾಡಿದ್ರು, ಎಲ್ಲ ಊಟ ರೆಡಿ ಆಗಿತ್ತು. ಎಷ್ಟು ಚೆನ್ನಾಗಿದೆ ಅಂತ ನಾನು ಇಲ್ಲಿ ಹೇಳ್ತೀನಿ. ಪ್ಲೇಸ್ ಎಲ್ಲಿ ಹೋಗಿದ್ವಿ ಅನ್ನೋದು ಇಂಪಾರ್ಟೆಂಟು. ಈ ಪ್ಲೇಸ್ ಎಲ್ಲಿ ಅಂತಂತಂದರೆ, ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಮಠದಿಂದ, ಒಳ ಮಠದಿಂದ ಚಳ್ಳಕೆರೆ ಹೋಗೋ ರೂಟಲ್ಲಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಪ್ಲೇಸ್. ಈ ಬಿಸಿಲಲ್ಲಿ ಎಲ್ಲಪ್ಪ ಹೋಗೋದು ಅಂದ್ಕೊಂಡಿದ್ವಿ ನಾವು. ಆದರೆ ಅವರು ಒಳ್ಳೆ ಪ್ಲೇಸ್ನೇ ಚೂಸ್ ಮಾಡಿದ್ದಾರೆ, ಚಾಯ್ಸ್ ಮಾಡ್ಕೊಂಡು ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಹೋಗಿ ನೋಡಿದರೆ, ಇಲ್ಲಿ ನೋಡಿ, ಒಂದಲ್ಲ ಎರಡಲ್ಲ, ಒಂದು 6-8 ಕಡೆ ಅವರು ಹರಕೆ ಹೊತ್ತಿರೋ ಪ್ರಸಾದ ರೂಪದಲ್ಲಿ ಇಲ್ಲಿ ಪ್ರಸಾದ ಮಾಡಿ ನೈವೇದ್ಯ ಮಾಡ್ತಿದ್ರು. ಇಲ್ಲೇ ನೈವೇದ್ಯ ಮಾಡಿ ಫಸ್ಟ್ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಬಂದು ಪ್ರಸಾದ ಮಾಡಿ ನೈವೇದ್ಯ ಕೊಟ್ಬಿಟ್ಟು ಆಮೇಲೆ ಅವರೆಲ್ಲ ಪ್ರಸಾದ ಊಟ ಮಾಡ್ಕೊಂಡ್ಬಿಟ್ಟು ರಿಟರ್ನ್ ಹೋಗಿಬಿಡೋದು. ಹಾಗಿತ್ತು. ನಾವು ಹೋದ್ವಿ. ಇಲ್ಲಿ ನಮ್ಮ ಮನೆಯವರು ಅಂದರೆ ನಮ್ಮ ಅಕ್ಕವ್ರು ಮಾಡ್ತಿದ್ರು, ನಾವು ಹೋದ್ವಿ. ಅಲ್ಲೆಲ್ಲ ನೋಡಿ ಆಲ್ರೆಡಿ ಎಲ್ಲರೂ ಬಂದಿದ್ರು. ಇವರು ನಮ್ಮ ಬ್ರದರ್, ಇವರು ಆಂಬುಲೆನ್ಸ್ ಡ್ರೈವರ್. ಅಲ್ಲೇ ಮೊದಲೇ ಇತ್ತಲ್ಲ ಒಂದು ಆಂಬುಲೆನ್ಸ್, ಆ ಆಂಬುಲೆನ್ಸ್ ಡ್ರೈವರ್ ನಮ್ಮ ಬ್ರದರ್ ಇವರು. ಹೋದ್ಮೇಲೆ ಎಲ್ಲರೂ ಬಂದಿದ್ರು. ನಾವೇ ಲೇಟ್ ಅಂದ್ಕೊಂಡ್ವಿ, ಆದರೆ ಇನ್ನೂ 2-3 ನಾವು ಹೋದ್ಮೇಲೆ ಇನ್ನೂ 2-3 ಫ್ಯಾಮಿಲಿ ಬಂದ್ವು. ನಾವು ಹೋದ ತಕ್ಷಣ ನಮ್ಮ ಬ್ರದರ್ ನೀರು ಕೊಟ್ಟರು. ನೀರು ಕುಡ್ದಿದ್ದಾದಮೇಲೆ ಅಲ್ಲೆಲ್ಲ ನೋಡಿದ್ವಿ ಸಿಚುವೇಶನ್ ಹೆಂಗಿತ್ತು ಅಂತಂದರೆ, ನಾವೇ ಸ್ವಲ್ಪ ಲೇಟಾಗಿ ಹೋಗಿದ್ದು. ಅಲ್ಲೆಲ್ಲ ಆಲ್ರೆಡಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಪ್ರಿಪ್ರೇಷನ್ ಮುಗಿದಿತ್ತು. ನಾವು ಹೋಗಿ ಏನೂ ಮಾಡಲಿಲ್ಲ. ನೋಡಿ ನಮ್ಮ ಅಕ್ಕ ಇವರು. ಇದರಲ್ಲೇ ಗೊತ್ತಾಗುತ್ತೆ ದೇವರ ಪವಾಡ ಎಷ್ಟು ಇದೆ ಅಂತ ಎಲ್ರಿಗೂ ತಿಳಿಯುತ್ತೆ. ಹಾಗೆ ನಾವು ಹೋದ್ವಿ. ಅಲ್ಲಿ ಒಳಗಡೆ ಹೋದರೆ ಅದರಲ್ಲಿ ಒಳ್ಳೆ ಪ್ಲೇಸ್ನ ಚಾಯ್ಸ್ ಮಾಡ್ಕೊಂಡಿದ್ದಾರೆ. ಎಷ್ಟು ಆರಾಮಾಗಿತ್ತು ಅಂತಂದರೆ, ಮಕ್ಕಳೆಲ್ಲ ಆಡಿ ಕುಡಿದು ನೋಡಿ ವಾಕ್ ಮಾಡೋಕ್ಕೆ ನಮ್ಮ ಮಾವ ಅವರು ಸಮೇತ ಅಲ್ಲಿ ವಾಕ್ ಮಾಡ್ತಿದ್ರು. ಮಕ್ಕಳೆಲ್ಲ ಗಿಜಿ ಓಡಾಡ್ತಿದ್ರು. ಇಲ್ಲಿ ಮುದ್ದೆಗಿಟ್ಟಿದ್ರು. ಈ ಕಡೆ ಒಂದು ಸೈಡ್ ಸಾಂಬಾರು ಫಿನಿಶ್ ಆಗಿತ್ತು, ಕಂಪ್ಲೀಟ್ ಆಗಿತ್ತು. ಫಿನಿಶ್ ಅಂದರೆ ಕಂಪ್ಲೀಟ್ ಆಗಿತ್ತು, ಮಾಡೋದು ಕ್ಲಿಯರ್ ಆಗಿತ್ತು. ಈ ಕಡೆ ಮುದ್ದೆ ಮಾಡಬೇಕು, ಮುದ್ದೆ ಮಾಡಿ ಇನ್ನೊಂದು ಸೈಡ್ ಮುದ್ದೆಗೆ ಇಟ್ಟಿದ್ರು. ಮುದ್ದೆಗೆ ಇನ್ನೇನು ಮಾಡಬೇಕು, ಮುದ್ದೆಗೆ ಸ್ವಲ್ಪ ಹಿಟ್ಟು ಹಾಕಿ ಕಲಿಸ್ಬೇಕಿತ್ತು. ನೋಡಿ ಮುದ್ದೆಗೆ ಕಲಿಸ್ತಿದ್ದಾರೆ. ಎಷ್ಟು ನೀಟಾಗಿ ಕಲಿಸಿದ್ರು ಅಂತಂದರೆ, ನಾನು ಇದೇ ಫಸ್ಟ್ ಟೈಮ್ ನೋಡಿರೋದು. ಮುದ್ದೆ ಮಾತ್ರ ಸಖತ್ತಾಗಿ, ಎಷ್ಟು ಸಾಫ್ಟಾಗಿ, ಎಷ್ಟು ನೀಟಾಗಿ ಬಂದಿತ್ತು ಗೊತ್ತಾ ಮುದ್ದೆ. ಅಷ್ಟು ಚೆನ್ನಾಗಿ ಬಂದಿತ್ತು. ಒಂದು ಸೈಡಿಗೆ ನೈವೇದ್ಯಕ್ಕೆ ಇಟ್ಟಿದ್ರು, ಇನ್ನೊಂದು ಸೈಡ್ ಫ್ರೆಂಡ್ಸಿಗೆ ಕೊಟ್ಟರು, ಇನ್ನೊಂದು ಸೈಡ್ ಅಂತ್ಯಾಕ್ಷರಿ ಹಾಡ್ತಿದ್ರು, ಇನ್ನೊಂದು ಸೈಡ್ ಬಂದು ಮುದ್ದೆ ಮಾಡ್ತಿದ್ರು, ಇನ್ನೊಂದು ಸೈಡ್ ಸಾಂಬಾರು ಮಾಡ್ತಿದ್ರು. ಅಂದರೆ ಆಚೆ ಹೋದಾಗ ಮನೆಯಲ್ಲಿ ಮಾಡಿ ಆಚೆ ಹಿಂಗೆ ಹೋಗಿ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಒಂದೇ ಹತ್ರ ಕುತ್ಕೊಂಡು ತಿಂದರೆ, ಊಟ ಮಾಡಿ ಶಾಂತ ರೀತಿಯಲ್ಲಿ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಬರೋ ಮಾತೆಲ್ಲ ಬರುತ್ತೆ. ಅಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಬರಬೇಕಂದ್ರೆ ತುಂಬ ಖುಷಿನೇ ಆಗುತ್ತೆ. ಇಲ್ಲಿ ನೋಡಿ ಮುದ್ದೆ ಎಲ್ಲ ಕಲಸಿದ್ದಾಯಿತು. ಈಗೆಲ್ಲ ಮುದ್ದೆ ತೊಳಸ್ತಿದ್ದಾರೆ. ಮುದ್ದೆ ತೊಳಸ್ಬಿಟ್ಟು ಒಂದು ಪಾತ್ರೆಯಲ್ಲಿ ಇಕ್ಕಿದ್ರು. ನೋಡಿ ಎಷ್ಟು ಚೆನ್ನಾಗಿ ಇದರಲ್ಲಿ ಒಂಚೂರು ಏನು ಹಾಕಿದ್ರಪ್ಪ ಅಂತಂದರೆ ತುಪ್ಪ ಹಾಕಿದ್ರು. ಸಖತ್ ಸಾಫ್ಟಾಗಿ ಎಷ್ಟು ಸ್ಮೂತಾಗಿತ್ತು ಗೊತ್ತಾ ಮುದ್ದೆ. ಹೇಳೋಕ್ಕಾಗಲ್ಲ, ಅದನ್ನು ತಿಂದವ್ರ ಮಜಾನೇ ಬೇರೆ, ಅಷ್ಟು ಚೆನ್ನಾಗಿತ್ತು. ಇನ್ನೇನು ಎಲ್ಲ ಮುಗಿದಾದ್ಮೇಲೆ ಇನ್ನೇನು ಊಟಕ್ಕೆ ಕೂತ್ಕೊಳ್ಳಿ ಬನ್ನಿ ಅಂತ ಹೇಳಿದರು. ಎಲ್ಲರೂ ಊಟಕ್ಕೆ ಬಂದು ಕೂತ್ಕೊಂಡ್ರು. ಯಾಕಂದರೆ ಹಳ್ಳಿಯವರೆಲ್ಲರೂ ಇದ್ರಲ್ವ, ಮಳೆ ಇದೆ ಮತ್ತು ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಅದು ಇದು ಅಂಗಡಿ ಅಂತೆಲ್ಲ ಮಾತಾಡ್ತಿದ್ರಲ್ವ, ಅವರಿಗೆಲ್ಲ ಫಸ್ಟ್ ಕುಂದಿರಿಸ್ಬಿಟ್ರು. ಎಲ್ಲ ಕುಂದಿಸಿದ್ದಾದಮೇಲೆ ನೋಡಿ ಎಲ್ಲ ಬಡಿಸೋರೆಲ್ಲ ಇದ್ದರು, ಅವರೇ ಬಡಿಸಿದ್ರು. ನಮ್ಮ ಅಕ್ಕವರು ಅಣ್ಣವರು ಅವರೇ ಬಡಿಸಿದ್ದು. ಎಷ್ಟು ಚೆನ್ನಾಗಿತ್ತು ಅಂದರೆ, ಹೀಗೆ ಆಚೆ ಹೋಗಿ ಶನಿವಾರ ಭಾನುವಾರ ದೇವರಿಗೆ ಅಂತಲ್ಲ, ಶನಿವಾರ ಭಾನುವಾರ ಎಲ್ಲರೂ ಜೊತೆಗೆ ಸೇರ್ಕೊಂಡ್ಬಿಟ್ಟು ಈ ಥರ ಆಚೆ ಏನಾದರೂ ಡಿನ್ನರ್ ಇಟ್ಕೊಂಡ್ಬಿಟ್ರೆ, ಪಾರ್ಟಿ ಅದು ಇದು ಸಿಂಪ್ಲಿಯಾಗಿ ಇಟ್ಕೊಂಡ್ರೆ ಅದಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇವರು ನಮ್ಮ ಮಾವನ ಮಗಳು. ಎಲ್ಲರೂ ಬಂದಿದ್ದಾದಮೇಲೆ ಊಟ ಆಯಿತು. ಊಟ ಆದ ನಂತರ ಬಾಳೆ ಎಲೆ, ಅಡಿಕೆ ಏನು ಬೇಕು ಅದ್ರ ಮೇಲಿರುತ್ತಲ್ವ ತಾಂಬೂಲ, ಅದೆಲ್ಲ ತಂದಿದ್ರು. ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಮಕ್ಕಳು ಮಾತ್ರ ಎತ್ಕೊಂಡು ಸ್ವೀಟ್ ಅಂತೂ ಸಖತ್ ಎಂಜಾಯ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಯಾರೆಲ್ಲ ಮನೆ ಬಿಟ್ಟು ಆಚೆ ಹೋಗಲ್ವೋ ಅವರು ವೀಕ್ಲಿ 1 ಟೈಮ್ ಈ ಥರ ಆಚೆ ಏನಾದರೂ ಡಿನ್ನರ್ ಇಟ್ಕೊಳ್ಳಿ, ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡ್ಕೋಬೋದು, ಫ್ರೆಂಡ್ಸ್ ಜೊತೆ ಸೇರ್ಕೋಬೋದು, ರಿಲೇಷನ್ಸ್ ಜೊತೆ ಸೇರ್ಬೋದು. ವೀಕ್ಲಿ 1 ಟೈಮ್ ಸೇರಿದರೆ ಇದು ನನ್ನ ತಟ್ಟೆ. ಇದು ನೋಡಿ ನನ್ನ ತಟ್ಟೆಯಲ್ಲಿ ಊಟ ಬಂತು. ಇನ್ನೇ ನಾನು ತಿನ್ನಬೇಕು, ತಿನ್ನೋಷ್ಟರಲ್ಲಿ ಇನ್ನೇನು ಟೈಮ್ ಆಗಿಬಿಡುತ್ತೆ. ತಿನ್ಬಿಟ್ಟು ಬೇಗ ಮನೆಗೆ ಹೋಗಬೇಕು. ಮನೆ ಅಂದರೆ
ಚಳ್ಳಕೆರೆ ಅಕ್ಕನ ಮನೆಗೆ ಹೋಗಬೇಕು. ಹಾಗಂತೇಳಿ ನಾನು ಲಾಸ್ಟ್ ಪಂಕ್ತಿಯಲ್ಲಿ ಕೂತ್ಕೊಂಡೆ, ಲಾಸ್ಟ್ ಲೈನಲ್ಲಿ, ನಮ್ಮಲ್ಲಿ ಪಂಕ್ತಿ ಅಂತ ಹೇಳ್ತಾರೆ, ಲಾಸ್ಟ್ ಲೈನಲ್ಲಿ ನಾನು ಕೂತ್ಕೊಂಡೆ. ನೋಡಿ ನನ್ನ ತಟ್ಟೆಯಲ್ಲಿ ಊಟ ಬಂತು, ನಾನು ತಿಂದೆ. ಜಾಸ್ತಿ ಆಗೋಯ್ತು, ಸುಸ್ತಾಗಿ ಹೋಗ್ಬಿಡ್ತು, ಬೇಡ ಅಂದ್ರೂ ನಮ್ಮ ಅಕ್ಕ ಹಾಕ್ಕೊಟ್ರು. ಇನ್ನೇನು ತಿಂದಿದ್ದಾದಮೇಲೆ ವಾಕ್ ಮಾಡೋಣ ಅಂತ ನಾನು ವಾಕ್ ಮಾಡ್ತಿದ್ದೆ. ಇಲ್ಲಿ ನೋಡಿ ಎಲ್ಲರೂ ಅಂತ್ಯಾಕ್ಷರಿ ಆಡ್ತಿದ್ರು. ಎಷ್ಟು ಚೆನ್ನಾಗಿ ಅಂತ್ಯಾಕ್ಷರಿ ಆಡ್ತಿದ್ರು ಅಂತಂದರೆ ಸೂಪರ್ ಎಂಜಾಯ್ ಅಂದರೆ ನನಗೆ ನೋಡೋಕೆ ಮಾಡಿ ಅಂತ ನಾನು ಅವ್ರಿಗೆ ಪುಷಪ್ ಮಾಡಿದರೆ ಅವರೆಲ್ಲರೂ ನನಗೆ ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ರು. ಆಯಿತು ಸರಿ ಅಂತೇಳಿ ನಾನು ಅಲ್ಲಿ ಜಾಯ್ನ್ ಆಗಿಬಿಟ್ಟು ಆಚೆ ಬಂದೆ. ಅಲ್ಲಿ ನನ್ನ ಜರ್ನಿ ಹೇಗಿದೆ ಅಂತ ಎಲ್ಲರೂ ನೋಡಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್ ಬಾಯ್.